ಓಂ ಗುರುದ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು. ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ತಿಳಿಸ್ಕೊಡ್ಲಿಕ್ಕೆ ಬಂದಿರೋದು, ಈಶಾನ್ಯ ಮೂಲೆಯಲ್ಲಿ ದೇವರ ಮನೆಯನ್ನ ಮಾಡಬಹುದಾ? ಇದು ಕೆಲವರೊಂದು ಪ್ರಶ್ನೆ. ಆದ್ರೆ ಮಾಡಬಹುದಾ? ಮಾಡಬಾರ್ದು. ಯಾಕೆ ಮಾಡಬಾರ್ದು ನೋಡಿ, ನಿಮ್ಗೆ ಇವತ್ತು ನಾನು ಅದನ್ನ ಅರ್ಥ ಮಾಡಿಸ್ತೀನಿ. ಇದೊಂದು ನಿಮ್ಮ ನಿವೇಶನ ಅಂತ ಇಟ್ಕೊಳ್ಳೋಣ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ. ಈಗ ಇಲ್ಲಿ ನಿಮ್ಮ ರಸ್ತೆ ಇದೆ. ಪೂರ್ವದ ನಿವೇಶನ ಇಟ್ಕೊಳ್ಳೋಣ, ಆಯ್ತಾ? ಇದು ನಿಮ್ಮ ರಸ್ತೆ. ನೀವು ಮನೆಯಿಂದ ಬರ್ಬೇಕಾದ್ರೆ ಉಚ್ಚ ಸ್ಥಾನದಲ್ಲಿ ಪ್ರವೇಶ ದ್ವಾರ ಕೊಟ್ಕೊಂಡು ಇಲ್ಲಿ ಬರಬೇಕು. ಪೂರ್ವ ಈಶಾನ್ಯದಲ್ಲಿ ಬರಬೇಕು. ಈಗ ಪಕ್ಕದಲ್ಲಿ ಬೇರೆಯವರ ಉತ್ತರದಲ್ಲಿ ಬೇರೆಯವರದ ನಿವೇಶನ ಇದೆ, ದಕ್ಷಿಣದಲ್ಲಿ ಬೇರೆ ಇದೆ, ಪಶ್ಚಿಮದಲ್ಲಿ ಇದೆ. ಇದು ಪೂರ್ವದ ಬಗ್ಗೆ ತಿಳ್ಕೊಳ್ಳೋಣ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ನೋಡಿ ಇದು ದೇವ ಮೂಲೆಯಲ್ಲಿ ದೇವ್ರ ಮನೆ ಕೊಟ್ರೆ ಬಹಳ ಒಳ್ಳೇದು ಅಂತ ಅಂದ್ಬಿಟ್ಟು ಈ ಮೂಲೆಯಲ್ಲಿ ದೇವ ಮೂಲೆಯಲ್ಲಿ ಅಂದ್ರೆ ದೈವ ಮೂಲೆ, ಶಿವನ ಒಂದು ಆವಾಸ ಸ್ಥಾನ ಮೂಲೆ, ಈಶಾನ್ಯ ಮೂಲೆ, ಗುರು ಸಂಗಡ ಕೇತು ನೆಲೆಸಿರುವಂತ ಮೂಲೆ, ವಾಸ್ತು ಭಗವಂತನ ಒಂದು ಶಿರಸ್ಸು ಈ ಜಾಗದಲ್ಲಿ ಇರುವಂತ ಮೂಲೆ. ಈ ಮೂಲೆಯಲ್ಲಿ ನೀವು ಯಾವ ಕಾರಣಕ್ಕೂ ದೇವ್ರ ಮನೆ ಕಟ್ಟಬೇಡಿ. ಯಾಕೆಂದ್ರೆ ದೈವದ ಒಂದು ಶಾಪಕ್ಕಿಂತ ಗೃಹ ಶಾಪ ಅಂತ ಹೇಳ್ತೀವಿ. ಅಂದ್ರೆ ಗ್ರಹ ಶಾಪಕ್ಕಿಂತ ಗೃಹ ಶಾಪ ತುಂಬಾ ಡೇಂಜರ್, ನಿಮ್ಮನ್ನ ಸರ್ವನಾಶ ಮಾಡುತ್ತೆ. ಹಾಗಿದ್ದಾಗ ಮತ್ತೆ ಎಲ್ಲಿ ಕಟ್ಟಬೇಕು ನೋಡಿ, ಈ ಒಂದು ಜಾಗವನ್ನ ಬಿಟ್ಟು ವಾಯುವ್ಯದಲ್ಲಿ ಬಿಟ್ಟು ಒಂದು ಆಗ್ನೇಯದಲ್ಲಿ ಬಿಟ್ಟು ನೀವು ಎಲ್ಲಿ ಬೇಕಾದ್ರೂ ಕಟ್ಟಬಹುದು ದೇವ್ರ ಮನೆನ. ಅದರಲ್ಲಿ ಏನು ತಪ್ಪಿಲ್ಲ. ದೇವ್ರ ಮನೆ ಹೃದಯ ಎಲ್ಲಿದೆ? ನಮ್ಮ ಎಡಭಾಗದಲ್ಲಿ ಇದೆ ಅಂತ ಇಟ್ಕೊಳ್ಳೋಣ. ಆದ್ರೆ ಆ ಹೃದಯಕ್ಕೆ ಸಂಬಂಧಪಟ್ಟಂತ ಎಲ್ಲಾವುದು ಒಂದೇ ಜಾಗದಲ್ಲಿ ಬರೋದ್ರಿಂದ ದೇವರ ಮನೆ ಈ ಜಾಗದಲ್ಲಿ ಬೇಡ. ಇಲ್ಲಿ ಕಟ್ಟೋದ್ರಿಂದ ಏನಾಗುತ್ತೆ ಅಂದ್ರೆ ಮನಃಶಾಂತಿ ಇರಲ್ಲ, ಯಾವಾಗಲೂ ತಲೆಭಾರ, ಹಣಕಾಸಿನಲ್ಲಿ ಸಮಸ್ಯೆ. ಇನ್ನೊಂದು ಅದ್ರದ್ದು ಸೀಕ್ರೆಟ್ ಹೇಳ್ಕೊಟ್ಬಿಡಿ. ಇಲ್ಲಿ ನೀವು ದೇವರ ಮನೆಯನ್ನ ತಗೊಂಡ್ರಿ ಅಪ್ಪ, ನೀವೇನ್ ಮಾಡಿದ್ರಿ? ಪೂರ್ವದಲ್ಲಿ ಮಧ್ಯದಲ್ಲಿ ನೀವು ಪ್ರವೇಶ ದ್ವಾರವನ್ನು ಕೊಟ್ಕೊಂಡ್ರಿ. ಇದು ಮಧ್ಯಮ ಫಲ, ಅಂದ್ರೆ ಈ ಕಡೆ ನಿಮಗೆ ಮಧ್ಯಮ ಫಲ ಆಗಿ ಹೋಗುತ್ತೆ. ಈಶಾನ್ಯ ಭಾರ ಆಯ್ತು, ಇಲ್ಲಿ ಮಧ್ಯಮ ಫಲ. ಆಮೇಲೆ ಇಲ್ಲಿ ನೀವು ಕಿಚನ್ ಕೊಟ್ಕೊಂಡ್ರಿ, ತೊಂದರೆ ಇಲ್ಲ, ಒಳ್ಳೇದು. ಆದ್ರೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ನೀವು ಯಾವುದೇ ಕಾರಣಕ್ಕೂ ನೀವು ಮನೆಯನ್ನ ದೇವ್ರ ಮನೆಯನ್ನ ಕಟ್ಟಲೇಬೇಕು ಅಂದಾಗ, ಇದು ಕಿಚನ್ ಆಗೋಯ್ತಾ ಅಂತ ಇಟ್ಕೊಳ್ಳಿ. ಇಲ್ಲಿ ತಗೊಳ್ಳಿ, ನಿಮ್ಮ ದೇವ್ರ ಮನೆಯನ್ನು ಇಲ್ಲಿ ತೆಗೆದುಕೊಂಡು ದೇವ್ರ ಮನೆಯಲ್ಲಿ ಮಾಡಿದ್ರಿ. ಮಾಡಿ ಆದ್ಮೇಲೆ ಏನಾಯ್ತು? ಆ ಒಂದು ನಾವು ಏನು ಸ್ಟೆಪ್ ಅಂತ ಹೇಳ್ತೀವಲ್ಲ, ಆ ಒಂದು ಗದ್ದಿಗೆ, ದೇವರ ಮನೆಯ ಗದ್ದಿಗೆ ಈ ಜಾಗದಲ್ಲಿ ಮಾಡಿಕೊಂಡು ನೀವು ದೇವ್ರ ಮನೆ ಮಾಡಬೇಕಾದ್ರೆ ಬಹಳ ಜಾಗ್ರತೆಯಿಂದ ಮಾಡಿ. ಉಚ್ಚ ಸ್ಥಾನವಾದಂತ ಈಶಾನ್ಯದಲ್ಲಿ ಪ್ರವೇಶ ದ್ವಾರ ಕೊಟ್ಟುಕೊಂಡು ಪೂರ್ವಕ್ಕೆ ಬೆನ್ನನ್ನು ತೋರಿಸಿ ಪಶ್ಚಿಮಕ್ಕೆ ಮುಖ ಮಾಡಿ ನೀವು ದೇವ್ರ ಮನೆ ಕಟ್ಟಿದ್ದೆ ಆದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಟಚ್ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಇಲ್ಲಿ ನೀವು ಇಲ್ಲಿ ಏನಾಗಿರ್ತದೆ, ನೀವು ಸಿಂಕ್ ಇರ್ತದೆ. ಸಿಂಕ್ ಅಂತಂದ್ರೆ ನಮ್ಮಲ್ಲಿ ಎಂಜಿಲು ಪಾತ್ರೆ ತೊಳೆಯೋದು, ಕೈ ತೊಳೆಯೋದು ಯಾವುದೇ ಇರ್ತದೆ. ಹಾಗಿದ್ದಾಗ ಏನ್ ಮಾಡಿ, ಇಲ್ಲಿ ಒಂದ್ 2 ಅಡಿ ಬಿಟ್ಕೊಳ್ಳಿ ಈ ಜಾಗನ, ಅಥವಾ 1 ಅಡಿ ಬಿಟ್ಕೊಳ್ಳಿ, ಅಥವಾ ಬಿಡಕ್ ಅವಕಾಶ ದೊಡ್ಡದಾಗಿದ್ದನ್ನು ಬಿಟ್ಕೊಂಡು ಈ ಮನೆ ನೀವು ಕಟ್ಟಿದ್ದೆ ಆದಾಗ ಇಲ್ಲಿ ದೇವರ ಗದ್ದಿಗೆ ಬಂತು. ಪಶ್ಚಿಮ ಭಾರ ಆಯ್ತು, ಪೂರ್ವ ಹಗರ ಆಯ್ತು, ಪ್ರವೇಶ ದ್ವಾರ ಬಂದು ಈಶಾನ್ಯದಿಂದ ಪ್ರವೇಶ ದ್ವಾರ ಮಾಡಿದ್ರಿ. ಪತಿ ಪತ್ನಿಯರಿಬ್ರು ಕೂತು ಪಶ್ಚಿಮಾಭಿಮುಖವಾಗಿ ನೀವು ದೇವರ ಪ್ರಾರ್ಥನೆ ಒಂದು ಪೂಜೆಯನ್ನು ಮಾಡಿದಾಗ ದೈವ ಬಲ ಸಿಕ್ತು, ಅದಕ್ಕೆ ಗೃಹ ಬಲನು ಸಿಕ್ತು. ಅಂದ್ರೆ ಗ್ರಹ ಬಲನು ಸಿಕ್ತು, ಗೃಹ ಬಲನು ಸಿಕ್ತು. ಆದ್ರೆ ಇಲ್ಲಿ ಯಾಕೆ ಮಾಡಬಾರ್ದು ಅಂದ್ರೆ ನೋಡಿ, ಇಲ್ಲಿ ಉಚ್ಚ ಸ್ಥಾನದಲ್ಲಿ ನಮಗೆ ಎನರ್ಜಿ ಬರುವಂತದ್ದು. ಇಲ್ಲಿ ಹಾಕೊಂಡಾಗ ಏನಾಗುತ್ತೆ, ಇದು ಜೀವನ ಪರ್ಯಂತ ಭಾರ. ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳದೆ ಇರಬಹುದು. ಗಂಡು ಮಕ್ಕಳು, ವಿಶೇಷವಾಗಿ ಗಂಡು ಮಕ್ಕಳು, ಒಂದೊಂದು ಟೈಮಲ್ಲಿ ಹೆಣ್ಣು ಮಕ್ಕಳು ಮಾತು ಕೇಳಲ್ಲ. ಅವ್ರ ಇಷ್ಟ ಬಂದು ನೀವು ಕಷ್ಟಪಟ್ಟು ಓದಿಸ್ತೀರಿ, ಸಾಲ ಸೂಲ ಮಾಡಿ ಓದಿಸ್ತೀರಿ, ಬೆಳೆಸ್ತೀರಿ, ಅವ್ರಿಗೆ ಇಷ್ಟವಾಗಿದ್ದೆಲ್ಲ ಕೊಡಿಸ್ತೀರಿ. ಆದ್ರೆ ನಿಮ್ಮ ಮಾತು ಕೇಳದೆ ಅವರು ಡಿಸಿಷನ್ ತಗೊಳ್ತಾರೆ ಒಂದೊಂದು ಟೈಮಲ್ಲಿ ಸಾಂಸಾರಿಕ ಜೀವನದಲ್ಲಿ, ಅಥವಾ ನಿಮ್ಮನ್ನು ಬಿಟ್ಟು ಮದುವೆ ಆದ್ಮೇಲೆ ಅವ್ರು ನಿಮ್ಮನ್ನು ದೂರ ಆಗ್ಬೋದು. ಇದು ನಿಯಮ. ಆದ್ರೆ ನಾನು ದೇವ್ರ ಮನೆನ ಇಲ್ಲಿ ಮಾಡಿ, ರೈಟ್ ಜಾಗ. ನೆಕ್ಸ್ಟ್ ಇಲ್ಲಿ ನೀವು ಯಾವಾಗ್ಲೂ ಖಾಲಿ ಬಿಟ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಪೂರ್ವ ಈಶಾನ್ಯದಲ್ಲಿ ಖಾಲಿ ಇದ್ದಾಗ ಆ ಮನೆಯ ಮುಖ್ಯಸ್ಥ, ಆ ಮನೆಯ ಗಂಡು ಮಗ, ಆ ಮನೆಗೆ ಬರುವಂತ ಅಳಿಯ ತುಂಬಾ ಪ್ರೀತಿ ವಿಶ್ವಾಸದಿಂದ ನಿಮ್ ಜೊತೆ ನಡ್ಕೊಳ್ತಾರೆ. ಇದನ್ನ ಪ್ರಯತ್ನ ಮಾಡಿ.
ಯಾಕೆಂದ್ರೆ ಪ್ರಯತ್ನ ಅಲ್ಲ, ಮಾಡಿ. ಯಾಕೆಂತಂದ್ರೆ ದುಡುಕ್ಬೇಡಿ. ಇಂಜಿನಿಯರ್ ಪ್ಲಾನು ಇಸ್ ವೆರಿ ಗುಡ್. ಯಾಕೆ ಹೇಳಿ, ಇಂಜಿನಿಯರು ಮನೆಯನ್ನು ಸ್ಟ್ರಾಂಗ್ ಮಾಡ್ತಾರೆ, ಮೇಸ್ತ್ರಿ ಮನೆಯನ್ನು ಸುಂದರವಾಗಿ ಕಟ್ಟಿಕೊಡ್ತಾರೆ. ಅದೇ ಒಬ್ಬ ವಾಸ್ತುತಜ್ಞ ನಿಮ್ಮ ಮನೆಗೆ ಫಲಾನುಫಲಗಳನ್ನ ಹೇಗೆ ಕ್ರೋಢೀಕರಣ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಉದ್ದೇಶ ನೀವು ಕೊಡೋ ಫೀಸ್ ಅಲ್ಲ, ಅವರು ಕೊಡೋ ಅಂತ ಒಂದು ಮಾರ್ಗ. ಯಾಕೆಂದ್ರೆ ಇಲ್ಲಿ ಮೇಸ್ತ್ರಿನೂ ಇಂಪಾರ್ಟೆಂಟು, ಇಂಜಿನಿಯರ್ ಇಂಪಾರ್ಟೆಂಟು, ವಾಸ್ತುತಜ್ಞರು ಇಂಪಾರ್ಟೆಂಟು, ನಮಗೆ ಮೆಟೀರಿಯಲ್ ಕೊಡೋರು ಇಂಪಾರ್ಟೆಂಟು. ಈ ಮನೆಗೆ ನೀವು ಕಟ್ಟಿ ಆದ್ಮೇಲೆ ಅಲ್ಲಿ ವಾಸ ಮಾಡೋದು ಯಾರು? ನೀವು, ನಿಮ್ಮ ಹೆಂಡತಿ, ನಿಮ್ಮ 2 ಮಕ್ಕಳು, ನಿಮ್ಮ ತಂದೆ ತಾಯಿ, ಅಥವಾ ನಿಮ್ಮ ಗಳಿಯ, ಅಥವಾ ನಿಮ್ಮ ಮನೆಗೆ ಬಂದ ಸೊಸೆ, ಅಥವಾ ನಿಮ್ಮ ಪರಿವಾರ ಯಾರೋ ಇರ್ತೀರಿ, ಎಲ್ಲ ವಾಸ ಮಾಡ್ತೀರಿ. ಆ ಮನೆಗೆ ಬಂದಾಗ ಗುಡ್ ಫೀಲ್ ಆಗ್ಬೇಕು. ಅದಕ್ಕೆ ನಾನು ಯಾವತ್ತು ಹೇಳ್ತೀನಿ, 20x30 ಸೈಟು, 15x40 ಸೈಟು ತಗೊಳಕ್ ಹೋಗ್ಬೇಡಿ. ಅವನ್ನ ಆಯನೂ ತೆಗಿಯಕ್ಕಾಗಲ್ಲ, ವಾಸ್ತುನು ಮಾಡಕ್ಕಾಗಲ್ಲ. ಒಂದು ಪಡ್ಕೊಳಕ್ಕೋರು ಒಂದು ಕಳ್ಕೊಬೇಕಾಗುತ್ತೆ. ಆದ್ರೆ 30-40 ಸೈಟಲ್ಲಿ ನೀವು ಮನೆಯನ್ನು ಕಟ್ಟಬೇಕಾದ್ರೆ ದೊಡ್ಡ ಮನೆ ಬರ್ಲಿ ಅಂತ ನೋಡಕ್ ಹೋಗ್ಬೇಡಿ. ಆದ್ರೆ ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಇವತ್ತು ನಾನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. 30-40 ಸೈಟು ಪಕ್ಕದಲ್ಲಿ ಬೇರೆಯವ್ರದ ನಿವೇಶನ ಇದೆ, ಅವರು ಸಹ ಈಶಾನ್ಯದಲ್ಲೇ ನಿಮ್ಮ ಪಕ್ಕಕ್ಕೆ ಇದೆ ಅಂತ ಇಟ್ಕೊಳ್ಳಿ. ಯಾರು ಇದೊಂದು 15ನೇ ನಂಬರ್ ಸೈಟು, ನಿಮ್ದು 16ನೇ ನಂಬರ್ ಸೈಟು ಅಂತ ಇರ್ತದೆ. ಅವರು ಸಹ ಈಶಾನ್ಯದಲ್ಲಿ ಬಾವಿ ತೆಗಿತಾರೆ. ನೀವು ಹೇಗೆ ಈಶಾನ್ಯದಲ್ಲಿ ಬಾವಿ ತೆಗಿತೀರೋ ನಿಮ್ಮ ನಿವೇಶನದಲ್ಲಿ, ಹಾಗೆ ಅವರು ಸಹ ತೆಗಿತಾರೆ. ಆಗೇನಾಗುತ್ತೆ ಅಂದ್ರೆ, ನಿಮಗೆ ದಕ್ಷಿಣ ಆಗ್ನೇಯದಲ್ಲಿ ಸಂಪು ಬಂದಾಗ ನಿಮಗೆ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಆದ್ರೆ ಅದಕ್ಕೆ ಪರಿಹಾರ ಏನು? ನೀವು ಈ ಜಾಗವನ್ನ ಬಿಟ್ಕೊಳ್ಬೇಕು. ಅಟ್ಲೀಸ್ಟ್ 1 ಅಡಿ, ಯಾವುದೇ ಕಾರಣಕ್ಕೂ ಮನೆಗೆ ಟಚ್ ಮಾಡಬೇಡಿ. ಒಂದ್ ವೇಳೆ ನಿಮಗೆ ಕಾಂಪೌಂಡ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಅಂದಾಗ ಮನೆ ಟಚ್ ಮಾಡಬೇಡಿ. ಅವರು ಅಂದ್ರೆ ಇಲ್ಲಿ ಕಾಂಪೌಂಡ್ ಹಾಕಿಯೇ ಹಾಕಿರ್ತಾರೆ. ಆಗ ನೀವು ಮನೆಗೆ ಮಾತ್ರ ಟಚ್ ಮಾಡಬೇಡಿ, 1 ಅಡಿ ಜಾಗ ಬಿಟ್ಟು. ಆಗ ಲೋಪದೋಷಗಳು ಬರೋದಿಲ್ಲ. ಇಲ್ಲ ಅಂತಂದ್ರೆ ಈ ಒಂದು ಸಂಪು ಅಥವಾ ಬೋರು ಅಥವಾ ಬಾವಿ ನಿಮಗೆ ಲೋಪದೋಷಗಳನ್ನು ತಂದು ನಿಮ್ಮ ಮನೆ ಹೆಣ್ಮಕ್ಳಿಗೆ, ಮನೆಯ ಮುಖ್ಯಸ್ಥಿಗೆ, ಮನೆಗೆ ಸೊಸೆಗೆ ಸಮಸ್ಯೆ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಇಲ್ಲಿ ಒಂದು ಬೇರೆ ನಿವೇಶನ ಇದೆ, ಇವರು ಸಹ ನಿಮಗೆ ಈಶಾನ್ಯದಲ್ಲೇ ಅವರೊಂದು ಸಂಪ್ ಮಾಡಬೇಕು. ಪಶ್ಚಿಮ ನೈಋತ್ಯ ದಕ್ಷಿಣ ನೈಋತ್ಯ ಮಧ್ಯೆ ಸಂಪು ಬಂತು, ನೀವೇನಾದ್ರು ಈ ಮನೆಗೆ ಟಚ್ ಮಾಡ್ಕೊಂಡ್ರಿ ಅಂದ್ರೆ ಇದು ನಿಮಗೆ ಲೋಪದೋಷವಾಗಿ ಆಗಾಗ ನಿಮ್ಮನ್ನ ಮುಖ್ಯಸ್ಥನ ಅಥವಾ ಮನೆ ಮುಖ್ಯಸ್ಥೆಯನ್ನ ಅನಾರೋಗ್ಯ, ಆರ್ಥಿಕ ಸಂಕಷ್ಟಕ್ಕೆ ಮುಂದೆ ತೆಗೆದುಕೊಂಡು ಹೋಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಏನು ಗೊತ್ತಾಗಲ್ಲ. ಹಾಗಿದ್ದಾಗ ದಯಮಾಡಿ ಈ ಸಂಪಿನ ವಿಚಾರದಲ್ಲಿ ಮನೆ ಸುತ್ತ ಜಾಗ ಬಿಡಿ, ಬಟ್ ಮನೆ ಟಚ್ ಮಾಡ್ಕೊಳ್ಬೇಡಿ. ನೀವು ಮನೆ ಸುತ್ತ ಜಾಗ ಬಿಡಿ. ಕಾಂಪೌಂಡ್ ಆಗ್ಲಿಕ್ಕೆ ಜಾಗ ಸಾಕಾಗಿಲ್ಲ, ಕಾಂಪೌಂಡ್ ಹಾಕಿದ್ರೆ ತುಂಬಾ ಒಳ್ಳೆಯದು, ರಕ್ಷಣಾ ಕವಚ. ಯಾಕೆಂದ್ರೆ 9 ಗ್ರಹಾಧಿಪತಿಗಳಲ್ಲಿ 7 ಜನ ಗ್ರಹಾಧಿಪತಿಗಳು ಒಳಗಡೆ ವಾಸವಾಗಿದೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖವಾಗಿರ್ತದೆ. ಹಾಗೆ ರಾಹು ಮತ್ತು ಕೇತು ರಾಕ್ಷಸ ಬಂದ್ರೆ ಬ್ರಹ್ಮ ರಾಕ್ಷಸ ಗ್ರಹಗಳು, ಅವರು ಹೊರ ಸಂಚಾರವನ್ನು ಮಾಡ್ತಿರ್ತಾರೆ. ಹಾಗಿದ್ದಾಗ ಯಾವುದೇ ನಕಾರಾತ್ಮಕತೆಯನ್ನ ಒಳಗ್ ಬರ್ಲಿಕ್ಕೆ ಬಿಡಲ್ಲ. ಯಾಕೆ ಇವತ್ತಿನ ಕಾಲದಲ್ಲಿ ಕೆಲವರು ಡಿಪ್ರೆಷನ್ಗೆ ಹೋಗ್ತಾರೆ, ದೆವ್ವ, ಪೀಡೆ, ಪಿಸಾಚಿ, ಭೂತ ಪ್ರೇತಗಳಾಗಿದೆ ಅಂತ ಹೆಂಗೆಂಗೋ ಆಡ್ತಿರ್ತಾರಲ್ಲ ಹೇಳಿ. ಯಾವಾಗ ಈ ಮನೆಗೆ ರಕ್ಷಣಾ ಕವಚ ಇಲ್ಲ ಅಂದಾಗ ಸೋಲ್ಸ್ ಅಂತ ಹೇಳ್ತೀವಲ್ಲ, ಸುಸೈಡ್ ಮಾಡ್ಕೊಂಡವರು, ಬೆಂಕಿ ಹಾಕೊಂಡು ಸತ್ತೋದವರು, ಅಥವಾ ಆ ಜಾಗ ಬೆಂಗಳೂರಲ್ಲಿ ಯಾವ್ದು ಮಶಾಣ ಯಾವ್ದು ಜಾಗ ಅಂತ ಪರಿಪೂರ್ಣ ಕಂಡಿಡಿಯಕ್ಕಾಗಲ್ಲ. ಯಾಕೆಂದ್ರೆ ಹಿಂದೆಲ್ಲವ ಯಾರು ಸತ್ತೋದ್ರೆ ಇವಾಗ ಅಟ್ಲೀಸ್ಟ್ ಮಶಾಣ ಮತ್ತೊಂದು ಅಂತ ಇದೆ, ಒಂದೇ ಜಾಗದಲ್ಲಿ ತಗೊಂಡೋಗಿ ಸುಟ್ಬಿಟ್ಟು ಅಥವಾ ಮುಚ್ಚಿಬಿಟ್ಟು ಬರ್ತಾರೆ. ಹಿಂದೆ ಆ ತರ ಫೆಸಿಲಿಟಿ ಇರಲಿಲ್ಲ. ಯಾವ್ದೋ ಕೆರೆ ಹಡ್ಲು ಅಂತ ಹೇಳ್ತಿದ್ರು, ನಮ್ಮ ಹಳ್ಳಿ ಕಡೆ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಕೆರೆ ಹೆಡ್ಲು, ಕೆರೆ ಬದಿನಲ್ಲಿ ಹೋಗಿ ಹೂತಾಕ್ ಬರ್ತಿದ್ರು. ಇವತ್ತು ಅದೇ ಕೆರೆಯನ್ನೆಲ್ಲ ಗುಡಿಸಿ ಗುಂಡಾಂತರ ಮಾಡಿ ನಿವೇಶನ ಮಾಡಿ ಕೊಟ್ಟಿದ್ದಾರೆ. ಯಾವ್ಯಾವ ಒಂದು ಅಸ್ಥಿ ಪಂಜರ ಅಲ್ಲಿದೆ ಯಾರಿಗ ಗೊತ್ತು, ಇರ್ಲಿ, ಅದು ಬೇಡ. ಹಾಗಿದ್ದಾಗ ಅನ್ಯ ಸೋಲ್ಸ್ಗಳು ಅಂದ್ರೆ ಈ ಇನ್ನೂ ಆಯುಷ್ ಇದ್ದಂಥವ್ರು ಕೆಲವರು ದುರ್ಮರಣಕ್ಕೆ ಹೊಂದಿರ್ತಾರೆ. ಅಂತ ಗ್ರಹಗಳು ಅಲಿತಾ ಇರ್ತವೆ. ಎಲ್ಲಿ ನಿಮ್ಮ ಮನೆಯಲ್ಲಿ ಘಮ ಘಮ ಅಡಿಗೆ ಮಾಡ್ತೀರಿ, ಯಾವ ಮುಖಾಂತರ ಬೇಕಾದ್ರೂ ಬಂದು ಸೇರ್ಕೊಳ್ಬೋದು. ಅದಕ್ಕೆ ನಾವೇನ್ ಹೇಳ್ತೀನಿ, ಮನೆಗೆ ಕಾಂಪೌಂಡ್ ಹಾಕೊಳ್ಳಿ. ಕಾಂಪೌಂಡ್ ನಿಮ್ಮ ರಕ್ಷಣಾ ಕವಚ. ದೇಹಕ್ಕೆ ಬಟ್ಟೆ ಎಷ್ಟು ನಮಗೆ ಇಂಪಾರ್ಟೆಂಟೋ ಹಾಗೆ ಮನೆಗೆ ಕಾಂಪೌಂಡ್ ಇಂಪಾರ್ಟೆಂಟು. ಮನೆ ದೊಡ್ಡದಾಗಿ ಬರಲಿ, ಬಾಡಿಗೆ ಜಾಸ್ತಿ ಬರ್ತದೆ, ಕುತ್ಕೊಂಡು ತಿನ್ಬೋದು, ಆಗ ಯೋಚನೆ ಮಾಡಬೇಡಿ. ಕುತ್ಕೊಂಡು ತಿನ್ನಕ್ಕಾಗಲ್ಲ, ನೀವು ಕಷ್ಟಪಟ್ಟು ಊಟ ಮಾಡ್ತಾ ಇರ್ತೀರಿ. ಅದೇ ಈ ಮನೆಯನ್ನು ಕಟ್ಟಬೇಕಾದ್ರೆ ನೀವು ಸುತ್ತ ಕಾಂಪೌಂಡ್ ಬಿಟ್ಕೊಂಡು ಮನೆ ಕಟ್ಟಿದ್ರೆ ನಿಮ್ಮನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ. ಅವ್ರು ಎಂತಾರೇ ಇದ್ರು ಶತ್ರುಗಳು ನಿಮಗೆ ಶತ್ರು ವೃದ್ಧಿ ಆಗಲ್ಲ, ಎಲ್ಲ ಮಿತ್ರರು ಆಗ್ತಾರೆ. ಇದು ಕಾಂಪೌಂಡಿಗಿರೋ ಪವರ್, ಮನೆಗಿರುವಂಥ ಪವರು.
ಕೆಲವರು ಈ ತರ ಒಂದು ವಾಯುದಲ್ಲಿ ಅವರು ಸಹ ಇದರಲ್ಲಿ ಇದ್ದಾಗ ಈ ತರ ಹೇಳ್ಕೊಡ್ತೀನಿ. ಈ ತರ ಸಂಪಿನ ವಿಚಾರದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಮನೆ ಕಾಂಪೌಂಡ್ ಹಾಕೊಂಡಾಗ ತುಂಬಾ ಒಳ್ಳೇದು. ದೇವ್ರ ಮನೆ ವಿಚಾರನ ಹೇಳ್ಕೊಡಿ. ಯಾವುದೇ ಕಾರಣಕ್ಕೂ ಬಂಧುಗಳೇ ದೇವ ಮೂಲೆ ಅಂತ ಅನ್ಕೊಂಡು ಈಶಾನ್ಯದಲ್ಲಿ ದೇವ್ರ ಮನೆ ಸ್ಥಾಪನೆ ಮಾಡಕ್ ಹೋಗ್ಬೇಡಿ. ಇಲ್ಲಿ ಮಾಡ್ಕೊಂಡು ನೆಮ್ಮದಿಯಾದಂತ ಬದುಕನ್ನ ಕಾಣ್ರಿ. ಆದ್ರೆ ಇನ್ನೊಂದು ವಿಶೇಷ ಒಂದು ನಿಮಗೆ ಮನವಿ ಏನಂದ್ರೆ, ನೀವು ದೇವ್ರ ಮನೆ ಮಾಡಿದ್ರಿ, ನಿಮ್ಮ ಮನೆ ದೈವ ಕುಲದೈವನ ಸ್ಥಾಪನೆ ಮಾಡಿ. ಯಾಕೆಂದ್ರೆ ನಮ್ಮ ಪೂರ್ವಜರು ಜನ್ಮಾಂತರದಿಂದ ಬಂದಿದ್ದೀವಿ ನಾವು ಮಾನವರು. ನಿಮಗೆ ಆದಂತ ಒಂದು ಮನೆ ದೈವ ಕುಲದೈವ, ಹೆಣ್ಣು ದೇವತೆ ಗಂಡು ದೇವತೆ ಅಂತ ಇರ್ತದೆ. ಅದನ್ನ ಸ್ಥಾಪನೆ ಮಾಡಿ. ಮಾಡಿದ್ದೇ ಆದಾಗ ನಿಮ್ಮ ಪೂರ್ವಜರ ಆಶೀರ್ವಾದ, ನಿಮ್ಮ ಅಜ್ಜ ಅಜ್ಜಿ ಮುತ್ತಜ್ಜಿ ಇರ್ತಾರಲ್ಲ, ಇವತ್ತು ನಾನು ಇದೀನಿ ಅಂದ್ರೆ ನನ್ನ ವಂಶಸ್ಥ ಯಾರೋ ಇದ್ದಾರೆ, ಅವ್ರದ್ದೆಲ್ಲ ಬ್ಲೆಸ್ಸಿಂಗ್ ನಿಮಗೆ ಸಿಗುತ್ತೆ. ಅವರು ಇವತ್ತು ಹೋಗಿದ್ದಾರೆ ಅಂದ್ರೆ ಯಾವುದೋ ಒಂದು ಇದರಲ್ಲಿ ಅವ್ರು ಹುಟ್ಟಿರ್ತಾರೆ. ಆದ್ರೆ ಪ್ರಕೃತಿಯ ಒಂದು ವಿಸ್ಮಯ ಏನಪ್ಪಾ ಅಂದ್ರೆ, ಪೂರ್ವಜರ ಆಶೀರ್ವಾದ ಮನೆಗೆ ಬೇಕೇ ಬೇಕು. ಹಾಗೆ ಇದರಂತ ವಿಚಾರದಲ್ಲಿ ಇಲ್ಲಿ ದೇವ್ರ ಮನೆ ಬೇಡ. ಯಾಕೆ ಇನ್ನೊಂದು ಹೇಳಿಬಿಡ್ತೀನಿ. ನೀವು ಹೊರಗಡೆ ಹೋಗಿ ಬಂದಿರ್ತೀರಿ, ಅಸಹ್ಯ ಗಲೀಜುಗಳನ್ನ ಅಥವಾ ಹೊಲಸನ್ನ ತುಳ್ಕೊಂಡು ಅಥವಾ ನೋಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಮನೆಯಿಂದ ಫ್ರೆಶ್ ಆಗಿ ಹೋಗಿರ್ತೀರಿ. ಅಲ್ಲಿಂದ ಬರಬೇಕಾದ್ರೆ ಮನಸ್ಸು ಮೈಲಿಗೆ ಆಗಿರ್ತದೆ, ದೇಹನೂ ಮಲಿನವಾಗಿರ್ತದೆ. ನೀವು ಹಾಕಿರೋ ಚಪ್ಪಲಿ ಎಲ್ಲೆಲ್ಲಿ ಏನೇನು ತುಂಬ್ಕೊಂಡು ಬಂದಿರ್ತೀರೋ, ಆದ್ರೆ ನೀವು ಬರುವಾಗ ಮನೆಯೊಳಗೆ ಎಂಟ್ರಿ ಮಾಡಿದಾಗ ದೇವ ಮನೆ ಇಲ್ಲಿರ್ತದೆ. ಹಾಗಾಗಿ ಕೆಲವರಿಗೆ ನಾನೇನ್ ಹೇಳ್ತೀನಿ ಅಂದ್ರೆ, ಅವಕಾಶ ಇದ್ರೆ ಹಿಂದಿನ ಕಾಲದಲ್ಲಿ ಕಾಲು ತೊಳ್ಕೊಂಡು ಒಳಗ್ ಬನ್ನಿ ಅಂತ ಹೇಳ್ತಾ ಇದ್ರು. ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ಏನಾದ್ರೂ ಆ ತರ ಅನಿಷ್ಟ ಪೀಡೆ ಇದ್ರೆ ಹೋಗ್ಲಿ ಅಂತ ಆ ಪದ್ಧತಿ ಅವತ್ತಿನ ಕಾಲದಲ್ಲಿ ಇತ್ತು. ಆದ್ರೆ ಇವತ್ತಿಲ್ಲ, ಹೆಂಗ್ ಬೇಕು ಹಂಗೇನು ಹೋಗ್ತಾರೆ, ಎಲ್ಲೆಲ್ಲಿ ಏನೇನು ತುಳ್ಕೊಂಡು ಬಂದಿರೋದು ಗೊತ್ತಿಲ್ಲ. ಹಾಗಿದ್ದಾಗ ಈಶಾನ್ಯದಲ್ಲಿ ಬಂದಾಗ ಏನಾಗುತ್ತೆ, ಚಪ್ಪಲಿ ಕಾಲಲ್ಲಿ ಬಂದಾಗ ಆ ಧೂಳು ದೇವ್ರ ಮನೆಗೆ ಹೋಗೋ ಸಾಧ್ಯತೆ ಜಾಸ್ತಿ. ಇಲ್ಲಿ ಹೋಗಲ್ಲ ಅಂತ ಹೇಳಕ್ಕಾಗಲ್ಲ, ಆದ್ರೆ ಆದಷ್ಟು ಸ್ವಚ್ಛ ಮಾಡ್ಕೊಂಡು ಬನ್ನಿ. ಈಶಾನ್ಯದಲ್ಲಿ ಬಂದು ನೀವು ಸೀದಾ ಏನ್ ಮಾಡ್ತೀರಿ, ಇಲ್ಲಿ ಬಂದವರು ವಾಯುವ್ಯದಲ್ಲಿ ನಿಮ್ದು ಬಾತ್ರೂಮು ಬಚ್ಚಲ ಮನೆ ಇರ್ತದೆ. ಇಲ್ಲಿ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ನೀವು ದೇವ್ರ ಮನೆಗೆ ಹೋಗ್ಬೋದು. ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮನೆಗೆ ಹೋಗ್ಬೋದು, ಅಥವಾ ಮನೆ ಒಳಗಡೆ ಬರ್ಬೋದು. ಆಗ ನಿಮಗೆ ನೆಮ್ಮದಿ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ದೇವರ ಆಶೀರ್ವಾದನು ನಿಮ್ಗೆ ಯಥೇಚ್ಛವಾಗಿ ಸಿಗುತ್ತೆ ಅಂತ ಹೇಳ್ತಾ, ಇದನ್ನ ನಾನು ಈಗ ಒಂದು ಚಿತ್ರಣದಲ್ಲಿ ನಿಮಗೆ ತೋರಿಸಿದ್ದೀನಿ. ನಿಮ್ಮ ನಿವೇಶನದ ಪ್ಲಾನ್ ತೆಗೆದುಕೊಂಡು ಬಂದ್ರೆ ಉಚಿತ ಮಾಹಿತಿನ ಕೊಡ್ತೀನಿ ನಾನು, ಹೇಗೆ ಮಾಡ್ಕೊಳ್ಬೇಕು. ನನ್ನ ಹತ್ರನೇ ಬಂದು ಇದು ಪ್ಲಾನ್ ತಗೊಳ್ಳಿ, ನನಗೆ ಫೀಸ್ ಕೊಡಿ ನಾನು ಹೇಳಲ್ಲ. ನಿಮಗೆ ಗೊತ್ತಿಲ್ವಾ, ಬನ್ನ ಅಂತ ತಿಳ್ಕೊಂಡು ಹೋಗಿ. ಅಕಸ್ಮಾತ್ ನಿಮಗೆ ಬರಕ್ಕಾಗಲ್ವಾ, ನಾನು ಬರಕ್ಕಾಗಲ್ಲ, ಯಾಕೆ ನನಗೆ ಹೋಗ್ಬೇಕು ಬರ್ಬೇಕಂದ್ರೆ ಟೈಮ್ ವೇಸ್ಟ್, ದುಡ್ಡು ವೇಸ್ಟ್, ಖರ್ಚಾಗುತ್ತೆ. ಝೂಮ್ ಸೆಷನ್ ಮಾಡ್ತೀವಿ, ಆನ್ಲೈನ್ ಕ್ಲಾಸ್ ಮಾಡ್ತೀವಿ. ಪ್ರತಿ ದಿವಸ 5 ಜನಕ್ಕೆ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಯಾರಿಗೆ ನಿವೇಶನ ತೆಗೆದುಕೊಂಡಿಲ್ಲ, ಜೀವನದಲ್ಲಿ ಆಸೆ ಮಾತ್ರ ಇದೆ, ತಗೊಳಕ್ ಅವಕಾಶ ಆಗ್ತಾ ಇಲ್ಲ ಅನ್ನೋರಿಗೆ ಆ ಕನಸನ್ನ ಹೇಗೆ ಕಾಣಬೇಕು, ಡ್ರೀಮ್ ಕನಸಿನ ನಿವೇಶನ ಹೇಗೆ ತಗೊಳ್ಬೇಕು, ಕೆಲವು ನಿವೇಶನ ಇದೆ ಮನೆ ಕಟ್ಟಕ್ ಆಗ್ತಾ ಇಲ್ಲ, ನಮಗೆ ಕೈಗೆ ಗುಡ್ತಾ ಇಲ್ಲ ಅಂದ್ರೆ ಹೇಗೆ ಕಟ್ಟಬೇಕು. ನಿಮ್ಮ ಹತ್ರ ಹಣ ಕಡಿಮೆ ಇರಲಿ, ಬಟ್ ಮನೆಯ ಪ್ಲಾನು ಆಯಾ ವಾಸ್ತು ದಿಕ್ಕಿಗೆ ಅನುಗುಣವಾಗಿ ನಾನು ಪ್ಲಾನ್ ಹಾಕೊಡ್ತೀನಿ. ಅದ್ರ ಪ್ರಕಾರವಾಗಿ ನೀವು ಕಟ್ಟುವಂತ ಮನಸ್ಥಿತಿ ಇದ್ರೆ ಖಂಡಿತ ಬನ್ನಿ, ನಿಮಗೆ ಸಹಾಯ ಮಾಡ್ತೀನಿ. ಝೂಮ್ ಸೆಷನ್ ಅಲ್ಲಿ ನಾನು ದಿನದಲ್ಲಿ 2 ಅವರ್ ಟ್ರೈನಿಂಗ್ ಮಾಡೋದ್ರಿಂದ ನನಗೇನು ನಂದೇನು ನಷ್ಟ ಆಗಲ್ಲ, ಆದ್ರೆ ನಿಮಗೆ ಜ್ಞಾನವನ್ನು ಕೊಡ್ತೀನಿ. ಹಾಗಂತ ಹೇಳ್ತಾ, ಯಾರಿಗೆ ಈ ಒಂದು ವಿಶೇಷ ಸಂಚಿಕೆ ಇಷ್ಟವಾಯಿತು, ನಾನು ಝೂಮ್ ಸೆಷನ್ ಸ್ಟಾರ್ಟ್ ಮಾಡ್ತೀನಿ. ಒಂದು 50 ಜನ ಆದ ನಂತರ ನಾನು ಶುರು ಮಾಡ್ತೀನಿ. ಅದಾದ್ಮೇಲೆ 1 by 1 ಮಾಡ್ತಾ ಹೋಗ್ತೀನಿ. ನಾನು ಯಾವುದೇ ಮಾಡಬೇಕಾದ್ರೂ ಬೋರ್ಡ್ ಮೇಲೆ ಬರೆದು ನಿಮಗೆ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ, ಯಾರು ಈ ಸಂಚಿಕೆಯನ್ನು ನೋಡಿದ್ರಿ, ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕೊನೆ ತನಕ ನೋಡಿ. ಏನು ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗಬೇಡಿ. ಯಾಕೆಂತಂದ್ರೆ ಯಾವ್ಯಾವ ಒಂದು ಮಾತಿನಲ್ಲಿ ಎಲ್ಲೆಲ್ಲಿ ಅರ್ಥ ಇದೆಯೋ ಗೊತ್ತಿಲ್ಲ. ಕೊನೆ ತನಕ ನೋಡಿದ್ರೆ ನಿಮಗೆ ಒಂದು 10 ನಿಮಿಷದ ವಿಡಿಯೋ ನೀವು ನೋಡಿದ್ರಿ, ಅದರಲ್ಲಿ ಒಂದು ನಿಮ್ ತಲೆಗೆ ಹೋಯ್ತು ಅಂದ್ರೆ ಹಾಗೆ ಪ್ಲಸ್ ಆಗಿ ಹೋಗ್ತಾ ಇರ್ತದೆ ಅಂತ ಹೇಳ್ತಾ, ಎಲ್ಲರಿಗೆ ನಮಸ್ಕಾರ, ಧನ್ಯವಾದ.